ರಣಕಣ, ಇವತ್ತಿನ ಲೋಕಸಭಾ ರಣಕಣ ಯಾವುದು ಅಂತ ನೋಡೋಣ. ಕಾಫಿ ನಾಡು, ಕಾಫಿಯ ಘಮ್ ಅಂತ ಪರಿಮಳ ಬರುತ್ತೆ. ಆದ್ರೆ ಈ ಸಾರಿ ಕಾಫಿ ಸ್ವಲ್ಪ ಕಹಿ ಆಗುತ್ತೆ ಅನ್ನೋ ಬಿಜೆಪಿಗೆ ಗೊತ್ತಿಲ್ಲ. ಅಲ್ಲಿ ಚಿಕ್ಕಮಗಳೂರಿನಲ್ಲಿ ಹೇಗಿದೆ? ಲೋಕಸಭಾ ಸಮರಕ್ಕೆ ಸಿದ್ಧ ಆಗ್ತಾ ಇದೆಯಾ? ಅಲ್ಲಿನ ಪರಿಸ್ಥಿತಿ ಹೇಗಿದೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಚಿಕ್ಕಮಗಳೂರಿನ ಗ್ರೌಂಡ್ ರಿಪೋರ್ಟ್ ಏನಿದೆ, ಅಲ್ಲಿ ಏನ್ ಪರಿಸ್ಥಿತಿ ಇದೆ? ಆಕಾಂಕ್ಷಿಗಳು ಈಗಾಗಲೇ ನಾನು ಹೇಳಿದಾಗೆ ಬಿಜೆಪಿಯಿಂದ ಅಲ್ಲಿ ನಾವು ಕ್ವಿಕ್ ಆಗಿ ಹೋಗೋಣ ಅಂತ ಅನ್ಸುತ್ತೆ, ಸಮಯ ಕಡಿಮೆ ಇದೆ. ಶೋಭಾ ಕರಂದ್ಲಾಜೆ ಇದ್ದಾರೆ, ಸಿಟಿ ರವಿ ಇದ್ದಾರೆ, ಪ್ರಮೋದ್ ಮಧ್ವರಾಜ್ ಇದ್ದಾರೆ, DN ಜೀವರಾಜ್ ಇದ್ದಾರೆ. ಚುನಾವಣಾ ರಣಕಣ ನಾವು ನೋಡ್ತಾ ಇದ್ದೀವಿ. ಉಡುಪಿ ಚಿಕ್ಕಮಗಳೂರು ಚುನಾವಣಾ ರಣಕಣ. ಬಿಜೆಪಿ ಭದ್ರಕೋಟೆ ಸರಿ, ಆದ್ರೆ ಅದನ್ನ ಒಡೆಯೋದಕ್ಕೆ ಕಾಂಗ್ರೆಸ್ ಕಸರತ್ತು ಮಾಡಲೇಬೇಕಾಗಿಲ್ಲ. ಬಿಜೆಪಿನಲ್ಲೇ ಬಿರುಕು ಉಂಟಾಗಿದೆ. ಕಾಫಿ ನಾಡು ಕೃಷ್ಣನ ಊರಿನಲ್ಲಿ ಕೈ ಕಮಲ ಸಮಬಲದ ಹೋರಾಟ. ಅಲ್ಲಿ 4 ಇದೆ, ಚಿಕ್ಕಮಗಳೂರಲ್ಲಿ 4 ಕಾಂಗ್ರೆಸ್ ಇದ್ರೆ ಉಡುಪಿನಲ್ಲಿ 4 ಬಿಜೆಪಿ ಇದೆ. ಶೋಭಾ ಕರಂದ್ಲಾಜೆಗೆ ಸ್ಥಳೀಯ ಮುಖಂಡರೇ ದುಶ್ಮನ್ ಆದ್ರ. ನಿನ್ನೆಯಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಚಿಕ್ಕಮಗಳೂರು ಬಹಳ ಸುದ್ದಿ ಆಗ್ತಾ ಇದೆ. ಇಲ್ಲ, ಇವರ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತೇಳಿ BSY ಕೂಡ ಹೇಳಿದ್ರು. ಮತ್ತೊಂದು ಕಡೆ CT ರವಿ ಕೂಡ ಬಹಳ ದೊಡ್ಡ ಆಕಾಂಕ್ಷಿ ಆಗಿದ್ದಾರೆ. ಯಾರಿಗೆ ಸಿಗತ್ತೆ? ಕಾಂಗ್ರೆಸ್ನಲ್ಲಿ ಇದ್ರೂ ಕೂಡ ದೊಡ್ಡ ಹೆಸರುಗಳು ಕಾಣ್ತಿಲ್ಲ. ಜಯಪ್ರಕಾಶ್ ಹೆಗಡೆ ಹೊರತುಪಡಿಸಿ ಇನ್ನೂ ಕೂಡ ಅವರು ಕಾಂಗ್ರೆಸ್ ಸೇರಿಲ್ಲ. ಬನ್ನಿ ಇದರ ಬಗೆಗಿನ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಚುನಾವಣದ ರಂಗು ದಿನೇ ಕಾವೇರ್ತಾ ಇದೆ. ಒಂದೆಡೆ ಬಿಜೆಪಿ ಜಿಲ್ಲಾ ಕಚೇರಿಗಳನ್ನು ಉದ್ಘಾಟಿಸುವ ಮೂಲಕ ಈಗಾಗಲೇ ಚುನಾವಣೆಯ ರಣಕಹಳೆ ಒಂದೆಡೆ ಮೊಳಗಿಸಿದ್ರೆ, ಮತ್ತೊಂದೆಡೆ ಕಾಂಗ್ರೆಸ್ ತನ್ನ ತೆರೆಮರೆಯಲ್ಲಿ ಅಭ್ಯರ್ಥಿಯನ್ನ ಹುಡುಕಾಟ ಮತ್ತೆ ಜಯಪ್ರಕಾಶ್ ಹೆಗಡೆ ಅವರನ್ನ ಕಡೆಗಣಿಸುವ ಮೂಲಕ ಒಂದೆಡೆ ಬಿಜೆಪಿಗೆ ಟಕ್ಕರ್ ಕೊಡಲು ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ತಾ ಇದೆ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಂತೂ ಅತಿ ದೊಡ್ಡದೆ. 106 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವ ಕರಾವಳಿ, ಮಲೆನಾಡು, ಕೊಂಚ ಬಯಲುಸೀಮೆ ಹೊಂದಿರುವಂತಹ ಕ್ಷೇತ್ರವಿದು. ಮೀನುಗಾರಿಕೆ, ಕಾಫಿ ಉದ್ಯಮ, ತೆಂಗು, ಅಡಿಕೆ, ಈರುಳ್ಳಿಗಳ ಬೀಡು, ಧಾರ್ಮಿಕ ಕ್ಷೇತ್ರ, ಪ್ರಕೃತಿಯ ರಮಣೀಯ ಸ್ಥಳ, ಕಡಲ ತೀರ ಹೊಂದಿರೋ ಈ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ ಅಂತಾನೆ ಗುರುತಿಸಿಕೊಂಡಿದೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ. ಒಟ್ಟು 4 ಬಾರಿ ಬಿಜೆಪಿ ಗೆದ್ರೆ ಚುನಾವಣೆಯಲ್ಲಿ ಕಾಂಗ್ರೆಸ್ ತೆಕ್ಕೆಗೆ ಬಿದ್ದಿದ್ದು ಉಡುಪಿ ಚಿಕ್ಕಮಗಳೂರು. ಕೇಂದ್ರ ಸಚಿವೆ ಹಾಗೂ ಹಾಲಿ ಸಂಸದೆ ಶೋಭಾ ಕರಂದ್ಲಾಜೆ 3 ಬಾರಿ ಬಿಜೆಪಿಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋಕೆ ಕಸರತ್ತು ನಡೆಸಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಗೆ ಹೋಲಿಸಿದ್ರೆ 8 ಕ್ಷೇತ್ರದ ಪೈಕಿ 4 ಕ್ಷೇತ್ರದಲ್ಲಿ ಹೊಸ ಮುಖಗಳನ್ನೇ ಕಣಕ್ಕಿಳಿಸಲಾಯಿತು. ಅದರಲ್ಲೂ ಬಿಜೆಪಿಯ ಭದ್ರಕೋಟೆ ಮೋದಿ ವರ್ಚಸ್ನಲ್ಲಿಯೇ ಚುನಾವಣೆ ನಡೆಯೋದು. ಬಿಜೆಪಿ ಹೈಕಮಾಂಡ್ ಹೊಸಬರಿಗೆ ಅಥವಾ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ನೀಡುತ್ತೆ ಅನ್ನೋ ಕುತೂಹಲವೂ ಇದೆ. ಹಾಲಿ ಸಂಸದೆ ಶೋಭಾ ಕರಂದ್ಲಾಜೆಗೆ ಗೋ ಬ್ಯಾಕ್ ಬಿಸಿಯೂ ತಟ್ಟಿದೆ. ಇನ್ನು ಪತ್ರ ಚಳುವಳಿಯೂ ನಡೆದಿದೆ. ಇದಕ್ಕೆ ಶೋಭಾ ಅಭಿಮಾನಿಗಳು ಕೂಡ ಟಕ್ಕರ್ ನೀಡ್ತಿದ್ದಾರೆ. ಇದರ ನಡುವೆ ಮಾಜಿ ಸಚಿವರಾದ ಸಿಟಿ ರವಿ, ಪ್ರಮೋದ್ ಮಧ್ವರಾಜ್ ಪ್ರಮುಖ ಆಕಾಂಕ್ಷಿಯಾಗಿದ್ರೆ, DN ಜೀವರಾಜ್ ಏನಾದ್ರೂ ಹೈಕಮಾಂಡ್ ಟಿಕೆಟ್ ನೀಡಿದ್ರೆ ನಾನು ಸ್ಪರ್ಧೆ ಮಾಡ್ತೇನೆ ಅಂತಾನು ಹೇಳಿಕೊಳ್ಳುತ್ತಿದ್ದಾರೆ. ಇನ್ನು ಕಾಂಗ್ರೆಸ್ನಲ್ಲಿ ಚಿಕ್ಕಮಗಳೂರು ಜಿಲ್ಲಾಧ್ಯಕ್ಷ ಅಂಶುಮತ್, ಕೊಪ್ಪದ ಬ್ಲಾಕ್ ಅಧ್ಯಕ್ಷರಾಗಿದ್ದ ಸುಧೀರ್ ಮುರಳಿ ಕೂಡ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಮಾಜಿ ಸಂಸದ ಜಯಪ್ರಕಾಶ್ ಹೆಗ್ಡೆ ಸ್ಪರ್ಧಿಸಿದ್ರೆ ಪ್ಲಸ್ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಒಟ್ಟಾರೆ ಬಿಜೆಪಿಯ ಭದ್ರಕೋಟೆಯನ್ನ ಭೇದಿಸೋಕೆ ಕಾಂಗ್ರೆಸ್ ಕಸರತ್ತು ನಡೆಸಿದೆ. ಬಿಜೆಪಿಯ ಅಭ್ಯರ್ಥಿಗೆ ಟಕ್ಕರ್ ನೀಡೋಕೆ ಮಾಜಿ ಸಂಸದ ಜಯಪ್ರಕಾಶ್ ಹೆಗ್ಡೆ ಅವರನ್ನ ಕಣಕ್ಕಿಳಿಸಲು ಕಾಂಗ್ರೆಸ್ ತಂತ್ರ ಹೂಡಿದೆ. ಈ ಬಾರಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರವಂತೂ ಕಾದ ಬಾಣಲೆಯಾಗಿದೆ. ಒಟ್ಟಾರೆ ಕಾಫಿ ನಾಡು ಕೃಷ್ಣನೂರಿನಲ್ಲಿ ಈಗ ಚುನಾವಣೆಯ ಕಾವು ದಿನೇ ರಂಗೇರ್ತಾ ಇದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ರೈಟ್, ಕ್ಯಾಂಡಿಡೇಟ್ಸ್ ಆಲ್ರೆಡಿ ನೋಡ್ತೀವಿ ನಾವು ಯಾರ್ಯಾರು ಇದ್ದಾರೆ ಅಂತ. ಬಹಳ ಜನ ಏನಿಲ್ಲ, ಇರೋ ದೊಡ್ಡ ಹೆಸರುಗಳು ನಮ್ಮ ಜೊತೆ ಇದೀಗ ಬಿಜೆಪಿಯಿಂದ ನೇರ ಸಂಪರ್ಕದಲ್ಲಿ ಇರ್ತಕ್ಕಂಥದ್ದು. ಅಲ್ಲಿಂದ ರವೀಂದ್ರ, ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ, ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ರವೀಂದ್ರ ಅವರೇ. ನಮಸ್ಕಾರಮ್ಮ ರವೀಂದ್ರ ಅವರೇ, ಅಲ್ಲಿ ಈ ಸಾರಿ ಬಿಜೆಪಿ ವರ್ಸಸ್ ಬಿಜೆಪಿ ಭದ್ರಕೋಟೆಯಲ್ಲಿ ಸರಿಯಾಗಿ ಬೆರುಕು ಬಿಟ್ಟಿದೆ ಅಂತ. ಸಿಟಿ ರವಿ ಪಾಳ್ಯ ವರ್ಸಸ್ ಶೋಭಾ ಕರಂದ್ಲಾಜೆ ಪಾಳ್ಯ. ಹೆಂಗೆ ನೀವು ಕಾರ್ಯಕರ್ತರ ಹತ್ರ ಹೋಗಿ ಅಥವಾ ಜನಗಳ ಹತ್ರ ಹೋಗಿ ಹೆಂಗೆ ವೋಟ್ ಕೇಳ್ತೀರಿ? ಕಾರ್ಯಕರ್ತರನ್ನ ಹೆಂಗೆ ಮನ ಓಲೈಸ್ತೀರಿ?
ಬಿಜೆಪಿ ಭದ್ರಕೋಟೆಯಲ್ಲಿ ಹಿಂಗಾದ್ರೆ ಏನ್ ಕತೆ? ಖಂಡಿತ ನೀವು ಅನ್ಕೊಂಡಂಗೆ ಯಾವುದೂ ಕೂಡ ಇಲ್ಲ. ನಮ್ಮ ಅಭ್ಯರ್ಥಿ ಬಂದ್ಬಿಟ್ಟು ಕಮಲ ಘೋಷಣೆ ಆದ ತಕ್ಷಣನೇ ಅಭ್ಯರ್ಥಿ ಘೋಷಣೆ ಆಗುತ್ತೆ. ನಮ್ದು ಕಮಲ ಘೋಷಣೆ ಆಗೋಗ್ಬಿಟ್ಟಿದೆ. ಅಭ್ಯರ್ಥಿ ಯಾರು ಅಂತ ಆಗ್ಬೇಕು. ಇಲ್ಲಿ ಯಾವುದೇ ಕಾರಣಕ್ಕೂ ಗೊಂದಲಕ್ಕೆ ಆಸ್ಪದ ಇಲ್ಲ. ಅಭ್ಯರ್ಥಿ ಮ್ಯಾಟ್ರೇ ಆಗಲ್ಲ ನಿಮಗೆ. ಅಭ್ಯರ್ಥಿ ಮ್ಯಾಟ್ರೇ ಆಗಲ್ಲ ನಿಮಗೆ. ಅಭ್ಯರ್ಥಿ ಮ್ಯಾಟ್ರೇ ಅಲ್ಲ ನಮಗೆ ಕಮಲ ಮ್ಯಾಟ್ರು. ನಮಗೆ ಕಮಲ. ಬಟ್ ನಿಮ್ ಕಾರ್ಯಕರ್ತರಿಗೆ ಮ್ಯಾಟ್ರ್ ಆಗ್ತಾರಲ್ಲ, ಅಷ್ಟೊಂದು ಲೆಟರ್ ಎಲ್ಲ ಬರ್ತಿದ್ದಾರೆ ಚಿಕ್ಕಮಂಗ್ಳೂರಲ್ಲಿ. ಅದೇನು ಷಡ್ಯಂತ್ರ? ಶೋಭಾ ಏನು ಗೋ ಬ್ಯಾಕ್ ಶೋಭಾ? ಅದೇನು ಷಡ್ಯಂತ್ರ? ನೀವೇನ್ ಹೇಳ್ತೀರ ಅದಕ್ಕೆ? ಅದು ಷಡ್ಯಂತ್ರನಾ? ಅದು ಷಡ್ಯಂತ್ರನಾ? ಹೌದಾ ಅಲ್ಲ? ವಿರೋಧ ಪಕ್ಷಗಳ ಷಡ್ಯಂತ್ರ ವ್ಯವಸ್ಥಿತವಾಗಿ ಸಂಚಲನ ರೂಪಿಸ್ತಾ ಇದ್ದಾವೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಏನ್ ಕಾರ್ಯಪ್ರವೃತ್ತರಾಗಬೇಕು ಅದನ್ನೆಲ್ಲವನ್ನು ಕೂಡ ಮಾಡ್ತಾ ಇದ್ದೇವೆ. ಯಾರು ಮಾಡ್ತಾರೆ ಏನ್ ಮಾಡ್ತಾರೆ ಅದೆಲ್ಲವನ್ನು ಕೂಡ ಭಾರತೀಯ ಜನತಾ ಪಾರ್ಟಿಯು ಕೂಡ ಎಲ್ಲದನ್ನು ಸರ್ಚ್ ಮಾಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಏನಾದ್ರೂ ಬಿಜೆಪಿಯನ್ನ ಸೋಲಿಸಬೇಕು ಅನ್ನುವ ಹುಮ್ಮಸ್ನಲ್ಲಿರ್ತಕ್ಕಂಥವ್ರಿಗೆ ಖಂಡಿತ ಇದು ತಣ್ಣೀರನ್ನ ಎರಚುವಂತಹ ಕೆಲಸ ಆಗ್ತದೆ. ಕಳೆದ ಸಾರಿ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಏನಾಯ್ತು, ಸಿ.ಟಿ. ರವಿ ಅವರಿಗೆ ಏನಾಯ್ತು ಅನ್ನೋದನ್ನ ನಾವು ನೋಡಿದ್ವಿ. ಇನ್ನು ಶೋಭಾ ಕರಂದ್ಲಾಜೆ ಅವರ ವಿಚಾರದಲ್ಲಿ ಬರೋದಾದ್ರೆ ಜನಸಂಪರ್ಕ ಇಟ್ಕೊಂಡಿಲ್ಲ ಅನ್ನುವಂತ ಆರೋಪ ನೇರವಾಗಿ ಮಾಡ್ತಾರೆ. ಎರಡನೇದು ಕೇಂದ್ರದಿಂದ ತರಬೇಕಾದಷ್ಟು ಅನುದಾನ ತರಲಿಲ್ಲ ಅನ್ನುವಂತ ಆರೋಪ ಮಾಡ್ತಾರೆ. ಇದೆರಡು ಅಸಮಾಧಾನ ಬಹಳ ಇದೆ. ಇಲ್ಲ, ಜನರಿಗೆ ಚಿಕ್ಕಮಗಳೂರು ಜಿಲ್ಲೆಯ ಜನರಿಗೆ ಎಲ್ಲದೂ ಕೂಡ ಗೊತ್ತಿದೆ. ಯಾಕೆ ಗೊತ್ತಿದೆ ಅಂತ ಹೇಳಿದ್ರೆ ಸುಮಾರು 4,000 ಚಿಲ್ಲರೆ ಕೋಟಿಯ ಕೆಲಸವನ್ನ ಶೋಭಾ ಕರಂದ್ಲಾಜೆ ಅವರು ಮಾಡಿದ್ದಾರೆ. ಸಿ.ಟಿ. ರವಿ ಅವರು ಕಳೆದ MLA ಚುನಾವಣೆಯಲ್ಲಿ ಸುಮಾರು 7,000 ಚಿಲ್ಲರೆ ಕೋಟಿಯ ಕೆಲಸವನ್ನ ಮಾಡಿದ್ದಾರೆ. ಇದೆಲ್ಲವನ್ನು ತುಲನೆ ಮಾಡುವಂತಹ ಜನಸಾಮಾನ್ಯ ಮತದಾರ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು. ಇದೆಲ್ಲವೂ ಕೂಡ ಮೀರಿ ಇವತ್ತು ಜಗತ್ತಿನ ನಾಯಕ, ವಿಶ್ವ ನಾಯಕ ಮೋದಿಜಿಯವರ ಪರವಾಗಿರ್ತಕ್ಕಂಥ ಮೋದಿಜಿಯವರು ಈ ದೇಶಕ್ಕೆ, ಈ ಪ್ರಪಂಚಕ್ಕೆ ಬೇಕು ಅನ್ನುವ ಮನಸ್ಥಿತಿಯವರು ಇರ್ತಕ್ಕಂಥ. ಬಟ್ ಮೋದಿ ಅವರಿದ್ದು ಕೂಡ ನಿಮಗೆ ಸಿ.ಟಿ. ರವಿ ಅವರನ್ನ ಕಳೆದ ಬಾರಿ ಕೆಲಸಕ್ಕಾಗ್ಲಿಲ್ಲ. ನೀವು ಮೋದಿ ಅವರಿಗೆ ಅವಮಾನ ಮಾಡ್ತಾ ಇದ್ದೀರಿ. ನೀವು ಮೋದಿ ಅವರಿದ್ರು ಸಿ.ಟಿ. ರವಿ ಅವರನ್ನು ಸೋಲಿಸಿ. ಸಿ.ಟಿ. ರವಿ ಸೋತ್ರು ಕಳೆದ ಬಾರಿ. ನಿಮ್ಮ ಒಳ ಜಗಳ, ನಿಮ್ಮ ಜೊತೆ ಇದ್ದಂತವ್ರು ಹೋಗಿ ಕಾಂಗ್ರೆಸ್ ಅಲ್ಲಿ ನಿಂತ್ಕೊಂಡ್ರು. ಅಲ್ಲಿ ಹಾಸನ ಮತ್ತು ಚಿಕ್ಕಮಗಳೂರಿನಲ್ಲಿ ಎಕ್ಸ್ಚೇಂಜ್ ಆಯ್ತು ಅಲ್ವಾ? ರವೀಂದ್ರ ಅವರೇ, ಚಿಕ್ಕಮಗಳೂರು ಮತ್ತು ಹಾಸನದಲ್ಲಿ ವೋಟ್ ಎಕ್ಸ್ಚೇಂಜ್ ಆಯ್ತು. ಬಿಜೆಪಿ ಅವರ ಜೊತೆ ಕಾಂಗ್ರೆಸ್, JDS ಜೊತೆ ಕಾಂಗ್ರೆಸ್ ಸೇರ್ಕೊತ್ತು. ಎಲ್ಲ ವೋಟು ಕಾಂಗ್ರೆಸ್ ಕ್ಯಾಂಡಿಡೇಟ್ಗೆ ಹಾಕಿದ್ರು. ನೇರ ಹೇಳಿದ್ರು. ಅದು ವಿಡಿಯೋದಲ್ಲಿ ಬಂತು. ಅಲ್ಲಿ ಅದಕ್ಕೆ ಬದಲಾಗಿ ಹಾಸನದಲ್ಲಾಯ್ತು. ನೀವೀಗ JDS ಜೊತೆ ಇದ್ದೀರಿ. ಆಗತ್ತಾ ನಿಮಗೆ? ಖಂಡಿತ ಆಗುತ್ತೆ. ಕಳೆದ ಬಾರಿ ಷಡ್ಯಂತ್ರ ಮಾಡಿದ್ರು, ನಾನು ಒಪ್ಕೊಳ್ತೇನೆ. ಅದು ಜಗಜ್ಜಾಹೀರ, ಒಪ್ಕೊಳ್ತೇನೆ. ಆದ್ರೆ ಇವತ್ತು NDA ಜೊತೆಗೆ ಇವತ್ತು JDS ಕೂಡ ಇದೆ, ನಮ್ಮಲ್ಲಿ ಹೊಂದಾಣಿಕೆನೂ ಇದೆ. ಮತ್ತೆ ಇನ್ನೊಂದೇನಂದ್ರೆ ಕಳೆದ ಬಾರಿ ಸಿ.ಟಿ. ರವಿ ಅವರು ಸೋತಿದ್ದ ಕಾರಣಗಳನ್ನ ಬೇಕಾದ್ರೆ ಇನ್ನೊಮ್ಮೆ ನಾನು ಮಾತಾಡ್ತೀನಿ. ಬೇಕಾದಷ್ಟು ಬೇರೆ ಬೇರೆ ತರದ ಕಾರಣಗಳಿತ್ತು. ಆದ್ರೆ ಇವತ್ತಿನ ಕಾಲಘಟ್ಟಕ್ಕೆ ನಮಗೆ ಮೋದಿ, ನಮಗೆ ಕಮಲ. ಹಾಗಾಗಿ ಜನರು ಅದ್ರ ಮೇಲೆ ನಿಂತಿದ್ದಾರೆ. ಈಗ ಯಡಿಯೂರಪ್ಪನವರು ಹೇಳೇ ಬಿಟ್ರಲ್ಲ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಅಂತ ಹೇಳಿ, ಏನ್ ಹೇಳ್ತೀರಿ ಇದಕ್ಕೆ? ಹೌದು, ಯಾರೋ ಷಡ್ಯಂತ್ರ ಮಾಡ್ತಾ ಇದಾರಲ್ಲ, ವಿರೋಧ ಪಕ್ಷಗಳು ಷಡ್ಯಂತ್ರ ಮಾಡ್ತಿರಲ್ಲ. ಆ ಕಾರಣಕ್ಕೋಸ್ಕರ ನಮ್ಮ ನಾಯಕರು ಯಡಿಯೂರಪ್ಪನವರು ಗುಪ್ಸಿದ್ದಾರೆ, ಅದನ್ನ ಮಾಡಿದ್ದಾರೆ, ಹೇಳಿದ್ದಾರೆ. ನಾವು ಒಪ್ಕೊಳ್ತೀವಿ ಅದನ್ನ. ಯಾಕೆ ಈ ಮಾತು ಹೇಳ್ತೀನಿ ಅಂತ ಹೇಳಿದ್ರೆ ನಮಗಿನ್ನು ಕ್ಯಾಂಡಿಡೇಟ್ ಯಾರು ಅಂತ ಕೊಡ್ಲಿಲ್ಲ. ಕೊಡದೆ ಹೋದ್ರು ಕೂಡ ನಮ್ಗೆ ಇರ್ತಕ್ಕಂಥ ಯಾರೀಗ ಶೋಭಾ ಕರಂದ್ಲಾಜೆ ಅವರು. ಹಾಗಾಗಿ ಅವರನ್ನ ನಾವು ಬಿಟ್ಕೊಳ್ತಾ ಇಲ್ಲ. ಆದ್ರೆ ಘೋಷಣೆ ಆದ್ಮೇಲೆ ಯಾರು ಅಂತಂದ್ರೆ ಯಾರು ಅಭ್ಯರ್ಥಿ ಕೊಡ್ತಾರೆ ಅವ್ರನ್ನ ಮಾಡ್ಕೊಳ್ತೀವಿ. ಈಗ ನಮಗೆ ಕಮಲನೇ ಅಭ್ಯರ್ಥಿ, ಮೋದಿಜಿನೇ ಅಭ್ಯರ್ಥಿ ನಮ್ಗೆ. ಆಲ್ ರೈಟ್, ಇನ್ನು ಸಾಕಷ್ಟು ಪ್ರಶ್ನೆ ಇದೆ, ದಯವಿಟ್ಟು ಸಂಪರ್ಕದಲ್ಲಿರಿ. ಬೇಗ ವಾಪಸ್ ಬರ್ತೀವಿ ಒಂದು ಚಿಕ್ಕ ಬ್ರೇಕ್ನ ನಂತರ. ವೆಲ್ಕಮ್ ಬ್ಯಾಕ್. ಫೈನಲ್ ಪಂಚ್ ಕೊಟ್ಬಿಡ್ತೀನಿ. ಯಾರೆಲ್ಲ ನಿಂತರೆ ಏನಾಗುತ್ತೆ ಪರ್ಸೆಂಟೇಜ್ ಆಫ್ ವೋಟ್. ಶೋಭಾ ಕರಂದ್ಲಾಜೆ ಬಿಜೆಪಿಯಿಂದ, ಜಯಪ್ರಕಾಶ್ ಹೆಗಡೆ ಕಾಂಗ್ರೆಸ್ಸಿಂದ 56-44 ಗೆಲ್ಲುವ ಅವಕಾಶ. ಇನ್ನು ಸಿ.ಟಿ. ರವಿ ಬಿಜೆಪಿಯಿಂದ, ಜಯಪ್ರಕಾಶ್ ಹೆಗಡೆ ಕಾಂಗ್ರೆಸ್ನಿಂದ ನಿಂತರೆ 58-42 ಗೆಲ್ಲುವ ಅವಕಾಶ. ಇದು ನೋಡಿ, ವೆರಿ ಇಂಟ್ರೆಸ್ಟಿಂಗ್. ಯಾರೇ ನಿಲ್ಲಿ ಬಿಜೆಪಿಯಿಂದ, ಅದರ ಅರ್ಥ ಈಗಿರೋರ ಬದಲಾಗಿಯೋ ಮತ್ತೊಂದು ನನಗೆ ಗೊತ್ತಿಲ್ಲ, ಹಿಂಗೆ ಬರ್ತಾ ಇದೆ. ಯಾರೇ ನಿಲ್ಲಿ ಬಿಜೆಪಿಯಿಂದ, ಕಾಂಗ್ರೆಸ್ ಯಾರೇ ನಿಲ್ಲಿ 62% ಬಿಜೆಪಿ. ಅಂದರೆ ಒಂದು ವೇಳೆ ಅಲ್ಲಿ ಯಾರಾದರೂ ಬಿಜೆಪಿಯನ್ನು ಸೋಲಿಸೋದಿದ್ದರೆ ಅದು ಸ್ವತಃ ಬಿಜೆಪಿ ಬಿಟ್ಟರೆ ಕಾಂಗ್ರೆಸ್ ಅಲ್ಲ. ಯಾಕಂದರೆ ಕಳೆದ ಬಾರಿ JDS ಕಾಂಗ್ರೆಸ್ ಸಮ್ಮಿಶ್ರವಾಗಿ JDS ಶಾಲಾ ಹಾಕ್ಕೊಂಡು ಪ್ರಮೋದ್ ಮಧ್ವರಾಜ್ ನಿಂತರೂ ಕೂಡ 3,49,599 ಮತಗಳ ಅಂತರದಿಂದ ಶೋಭಾ ಕರಂದ್ಲಾಜೆ ಗೆದ್ದಿದ್ದಾರೆ. ಮೋದಿ ಈ ಸಾರಿ ಅವ್ರನ್ನ ಬಿಟ್ಕೊಡೋದಿಲ್ಲ ಅಂತ ಕಾಣಿಸುತ್ತೆ. ಉಡುಪಿ ಚಿಕ್ಕಮಗಳೂರು ಮಾತ್ರ ಬಿಜೆಪಿ ಭದ್ರಕೋಟೆ ಮತ್ತೆ ಸಾಬೀತಾಗಿದೆ. ಕ್ಯಾಂಡಿಡೇಟ್ ಅವರೇನೋ ಚೇಂಜ್ ಆಗುತ್ತಾ ಗೊತ್ತಿಲ್ಲ. ಇವಿಷ್ಟು ಬಾಕಿ ಇದೆ, ನೋಡೋಣ. ನಾಳೆ ನಾಳೆ ಇನ್ನೊಂದು ಆಸಕ್ತಿದಾಯಕ ಕ್ಷೇತ್ರದ ಆಸಕ್ತಿದಾಯಕ ವಿಚಾರಗಳನ್ನ ಪಟ್ ಅಂತ ನಿಮ್ ಮುಂದೆ ತರ್ತೀವಿ.
ಇದಾಗಿತ್ತು ಇವತ್ತಿನ ರಣಕಣ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.